ಕನ್ನಡ ಕಿರುತೆರೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಹಬ್ಬ ಶುರು ಆಗ್ತಾ ಇದೆ. ಹೌದು, ಅದೇ ಕನ್ನಡ ಕಿರುತೆರೆಗ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಎಲ್ಲರೂ ಆಲ್ರೆಡಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಗುಂಗಿಗೆ ಜಾರ್ಬಿಟ್ಟಿದ್ದಾರೆ. ಈ ಬಾರಿ ಜನಸಾಮಾನ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನೀಡಿರೋದ್ರಿಂದ ಕುತೂಹಲ ತೀರಾ ಹೆಚ್ಚಾಗಿದೆ. ಇದರ ನಡುವೆ ಬಿಗ್ ಬಾಸ್ ಇನ್ನೇನು ಪ್ರಾರಂಭ ಆಗ್ತಾ ಇದೆ ಅನ್ನುವಾಗ್ಲೇನೆ ಬಿಗ್ ಬಾಸ್ಗೆ ಜಾಗ ಮಾಡಿಕೊಡ್ತಾ ಇರೋದು 2 ಸೀರಿಯಲ್ಗಳು. ಕಲರ್ಸ್ ಕನ್ನಡದ 2 ಸೀರಿಯಲ್ಗಳು ಮುಕ್ತಾಯವಾಗ್ತಾ ಇದೆ. ನಿಜವಾಗ್ಲೂ ಇದು ಬೇಸರದ ಸಂಗತಿ. ಅಯ್ಯೋ, ಚೆನ್ನಾಗಿ ಮೂಡ್ ಬರ್ತಾ ಇದ್ದಂಥ ಸೀರಿಯಲ್ಗಳನ್ನ ಯಾಕೆ ಮುಗಿಸ್ತಾ ಇದ್ದಾರೆ ಅಂತ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ. ಯಾವ್ಯಾವ ಸೀರಿಯಲ್ ಮುಕ್ತಾಯ ಆಗ್ತಾ ಇದೆ, ಹೇಗೆ ಮುಕ್ತಾಯ ಆಗ್ತಾ ಇದೆ, ದಿಢೀರಂತ ಮುಕ್ತಾಯ ಆಗೋದಕ್ಕೆ ಒತ್ತಡಕ್ಕಿಂತ ಬಿಗ್ ಬಾಸ್ ಯಾವಾಗಿಂದ ಶುರು ಆಗುತ್ತೆ, ಯಾರೆಲ್ಲ ಹೇಳ್ತಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ, ಸೀರಿಯಲ್ ಸೇರಿದಂತೆ ಅನೇಕ ರಿಯಾಲಿಟಿ ಶೋಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಾಗಿ ಈಗಲೇ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಲರ್ಸ್ ಕನ್ನಡದಲ್ಲಿ 2 ಜನಪ್ರಿಯ ಧಾರಾವಾಹಿಗಳು ಮುಕ್ತಾಯಗೊಳ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಯಾವುದಾದ್ರೂ ಒಂದು ಸೀರಿಯಲ್ ಪ್ರಾರಂಭ ಆಗುತ್ತೆ ಅಂದರೆ ಜನ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಗೆ ಒಳಗಾಗಿರ್ತಾರೆ. ಈ ಸೀರಿಯಲ್ನ ಕತೆ ಹೇಗಿರುತ್ತೆ, ಯಾರು ಹೀರೋ, ಯಾರು ಹೀರೋಯಿನ್, ನಮ್ಗೆ ಇಷ್ಟ ಆಗತ್ತಾ, ಹೆಂಗೋ ಟೈಮ್ ಪಾಸ್ ಮಾಡ್ಬೋದು ಅಂತ. ಅದರ ಜೊತೆಗೆ ವರ್ಷಾನುಗಟ್ಟಲೆ ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದ್ದಂಥ ಒಂದಷ್ಟು ದಿನಗಳು ಇದ್ವು. 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷಗಳ ಕಾಲ ಪ್ರಸಾರ ಆಗಿರುವಂಥ ಸೀರಿಯಲ್ಗಳು ಇದೆ. ಆದರೆ ಇತ್ತೀಚೆಗೆ 1-2 ವರ್ಷ ಪ್ರಸಾರವಾದ್ರೇ ಹೆಚ್ಚು ದಿಢೀರ್ ಅಂತ ವೈಂಡ್ ಅಪ್ ಮಾಡ್ತಿರ್ತಾರೆ. ಕೆಲವು ಸೀರಿಯಲ್ಗಳಿಗೆ ತಲೆನೂ ಇರಲ್ಲ, ಬುಡನೂ ಇರಲ್ಲ, ಶುರುವಾಗ್ತಾ ಇದ್ದ ಹಾಗೆ ಮುಕ್ತಾಯ ಆಗ್ಬಿಡತ್ತೆ. ಆದರೆ ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸೀರಿಯಲ್ಗಳನ್ನು ವೈಂಡ್ ಅಪ್ ಮಾಡಬೇಕಾಗತ್ತೆ. ಬಿಗ್ ಬಾಸ್ ಅನ್ನೋದು ಅತಿ ದೊಡ್ಡ ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋಗೋಸ್ಕರ ಇದೀಗ 2 ಸೀರಿಯಲ್ಗಳನ್ನು ಮುಕ್ತಾಯ ಮಾಡಲಾಗ್ತಾ ಇದೆ. ಹೌದು, ಇಲ್ಲಿವರೆಗೂ ಪ್ರೇಕ್ಷಕರ ಮನ ಗೆದ್ದಿದ್ದ, ಪ್ರೇಕ್ಷಕರಿಗೆ ಇಷ್ಟ ಆಗಿದ್ದ, ಪ್ರೇಕ್ಷಕರು ಇಷ್ಟಪಟ್ಟು ನೋಡ್ತಾ ಇದ್ದಂಥ ಭಾರ್ಗವಿ, LLB ಮತ್ತು ಪ್ರೇಮ ಕಾವ್ಯ, ಈ 2 ಧಾರಾವಾಹಿಗಳು ಅಂತ್ಯ ಕಾಣ್ತಾ ಇದೆ. ಆಗಸ್ಟ್ 2ನೇ ವಾರದಲ್ಲಿ ಧಾರಾವಾಹಿಗಳ ಮುಕ್ತಾಯದ ಸಂಚಿಕೆಗಳು ಪ್ರಸಾರ ಕಾಣುವ ಸಾಧ್ಯತೆ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆ ಆರಂಭವಾಗಿದ್ದು, ಧಾರಾವಾಹಿ ಮುಕ್ತಾಯ ಆಗ್ತಾ ಇದೆ ಅಂತ ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಇದು ನಿಜವಾಗ್ಲೂ ಸೀರಿಯಲ್ ನೋಡುವವರಿಗೆ ಬೇಸರ ತರಿಸಿದೆ. 2025ರ ಮಾರ್ಚ್ನಲ್ಲಿ ಆರಂಭವಾಗಿದ್ದ ಭಾರ್ಗವಿ, LLB ಧಾರಾವಾಹಿ ಕಾನೂನು ಹೋರಾಟ, ಕುಟುಂಬಗಳ ನಡುವಿನ ಕಥಾಹಂದರ ಹೊಂದಿದೆ. ತೆಲುಗಿನ ಗೀತಾ LLB ಧಾರಾವಾಹಿಯ ರಿಮೇಕ್ ಇದಾಗಿದೆ. ರಾಧಾ ಭಗವತಿ, ಮನೋಜ್ ಕುಮಾರ್, ಕೀರ್ತಿ ಬಾನು, ಅರುಣ್ ಬಾಲರಾಜ್, ಚೈತ್ರಾ ರಾವ್ ಸೇರಿದಂತೆ ಹಲವರು ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ವಪ್ನ ಕೃಷ್ಣ ನಿರ್ದೇಶನದಲ್ಲಿ ಈ ಧಾರಾವಾಹಿ ಮೂಡ್ ಬರ್ತಾ ಇತ್ತು. ಒಳ್ಳೆ ಸೀರಿಯಲ್ ಕೂಡ ಆಗಿತ್ತು, ಪ್ರೇಕ್ಷಕರ ಮನ ಗೆದ್ದಿತ್ತು. ಆದರೆ ಇದನ್ನು ವೈಂಡ್ ಅಪ್ ಮಾಡಲಾಗ್ತಾ ಇದೆ. ಶುರುವಾದ ಒಂದೇ ವರ್ಷದಲ್ಲಿ ಮುಕ್ತಾಯ ಆಗ್ತಾ ಇರೋದು ಸೀರಿಯಲ್ ನೋಡ್ತಾ ಇದ್ದವರಿಗೆ ಬೇಸರ ತರಿಸಿದೆ. ಇನ್ನು ಪ್ರೇಮ ಕಾವ್ಯ ಶುರುವಾಗಬೇಕಾದ್ರೆ ಸಿಕ್ಕಾಪಟ್ಟೆ ಕ್ರೇಜನ್ನು ಹುಟ್ಟಾಕಿದ್ದಂಥ ಸೀರಿಯಲ್ಲು. ಪ್ರೋಮೋ ಕೂಡ ಚೆನ್ನಾಗಿತ್ತು, ನಟ ನಟಿಯರು ಕೂಡ ಚೆನ್ನಾಗಿದ್ರು. ಆದರೆ ಗೊತ್ತಿಲ್ಲ, ಪ್ರೇಮ ಕಾವ್ಯ ಮುಗಿಸ್ತಾ ಇದ್ದಾರೆ. ಕಲರ್ಸ್ನಲ್ಲಿ ಪ್ರಸಾರ ಕಾಣ್ತಾ ಇರುವ ಮತ್ತೊಂದು ಜನಪ್ರಿಯ ಧಾರಾವಾಹಿ ಅಂತಾನೆ ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು ಪ್ರೇಮ ಕಾವ್ಯ. ಇದೀಗ ಮುಕ್ತಾಯವಾಗ್ತಾ ಇದೆ. ಪ್ರಿಯಾ ಜೆ ಆಚಾರ್, ವೈಷ್ಣವಿ, ರಘು, ವಿಕಾಸ್ ಸೇರಿದಂತೆ ಹಲವರು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಅಕ್ಕ ತಂಗಿಯರ ನಡುವಿನ ಕಥಾಹಂದರದ ಧಾರಾವಾಹಿ ಇದಾಗಿದ್ದು, ಪ್ರೀತಿ ಹಾಗೂ ಕುಟುಂಬದ ಬಾಂಧವ್ಯದ ಸುತ್ತ ಕತೆ ಸುತ್ತಾ ಇತ್ತು. ಆದರೆ ಅನಿವಾರ್ಯ ಪರಿಸ್ಥಿತಿ, ಬಿಗ್ ಬಾಸ್ ಪ್ರಾರಂಭ ಆಗಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಸೀರಿಯಲ್ ಅನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಕತೆ ಏನು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಹು ನಿರೀಕ್ಷಿತ ಪ್ರೋಮೋ ರಿಲೀಸ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಪ್ರೋಮೋ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದು, ಈ ಬಾರಿ ಬಿಗ್ ಬಾಸ್ ಹಿಟ್ ಆಗೇ ಆಗತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೌದು, ಈ ಸಲದ ಬಿಗ್ ಬಾಸ್ ತುಸು ಡಿಫ್ರೆಂಟ್ ಆಗಿರಲಿದೆ. ಸೆಲೆಬ್ರಿಟಿಗಳ ಜೊತೆ ಸಾಮಾನ್ಯರು ಕೂಡ ದೊಡ್ಡ ಮನೆ ಆಟಕ್ಕೆ ಬರಲಿದ್ದಾರೆ. ಹಾಗಾಗಿ ಕುತೂಹಲ ತುಸು ಹೆಚ್ಚೇ ಇದೆ. ಈಗಾಗಲೇ ಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನಾನಾ ಹಂತದಲ್ಲಿ ಆಡಿಷನ್ ಅನ್ನು ನಡೆಸಲಾಗಿದೆ. ಅಂತಿಮವಾಗಿ ಯಾರೆಲ್ಲ ಶೋಗೆ ಬರಲಿದ್ದಾರೆ ಎನ್ನುವ ಬಗ್ಗೆ ಕುತೂಹಲ ಹಾಗೆ ಉಳಿದಿದೆ. ಈಗ ಬಿಗ್ ಬಾಸ್ ಈ ಸೀಸನ್ನ ಪ್ರೋಮೋ ರಿವೀಲ್ ಆಗಿದ್ದು, ಸಖತ್ ಇಂಟ್ರೆಸ್ಟಿಂಗ್ ಅನ್ನುವಂಥ ಪ್ರೋಮೋಗಳು ರಿಲೀಸ್ ಆಗ್ತಾ ಇದೆ. ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಗೆ ಇಲ್ಲ. ಆದರೆ ವರ್ಷಕ್ಕೆ ಒಂದ್ಸಲ ಕಾಯ್ತಾರೆ. ಅದು ಅದೇ ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸು, ಮತ್ತೆ ಶುರು ಮಾಡೋಣವಾ ಅಂತ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಎಂದಿನಂತೆ ಕಿಚ್ಚ ಸುದೀಪ್ ಸ್ಟೈಲಿಶ್ ಆಗಿ ಖದರ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರೋಮೋದಲ್ಲಿ ಕರುನಾಡಿನ ಜನ ಕುತೂಹಲದಿಂದ ಬಿಗ್ ಬಾಸ್ಗಾಗಿ ಕಾಯುವ ಸಾಂದರ್ಭಿಕ ಚಿತ್ರಣವನ್ನ ಅದರಲ್ಲಿ ಹಾಕಲಾಗಿದೆ. ಇನ್ನೊಂದು ಕಡೆಯಲ್ಲಿ ಜಡ್ಜಸ್ಗಳ ಎಂಟ್ರಿ ಕೂಡ ಆಗ್ತಾ ಇದೆ. ಬಿಗ್ ಬಾಸ್ ಅನ್ನ ಫೈನಲೈಸ್ ಮಾಡೋದಕ್ಕೆ ಬಿಗ್ ಬಾಸ್ 13ರಲ್ಲಿ ಈ ಸ್ಪರ್ಧಿಗಳು ಇರ್ತಾರೆ, ಈ ಸ್ಪರ್ಧಿಗಳು ಇರಲ್ಲ, ಇವರು ಇರಬೇಕು, ಇವ್ರು ಯಾತಕ್ಕಾಗಿರಬೇಕು ಅನ್ನೋದಕ್ಕೆ ಇಲ್ಲಿ ಸ್ಪರ್ಧಿಗಳಿಗೆ ಕೆಲಸವನ್ನು ಕೊಡುವ ಅಥವಾ ಚೆಕ್ ಮಾಡೋದಕ್ಕೆ
ಸ್ಪರ್ಧಿಗಳಿಗೆ ಅಂತಲೇ ನೇಮಕವಾಗಿರುವಂಥ ಜಡ್ಜಸ್ಗಳು ಕೂಡ ಇದ್ದಾರೆ. ಆ ಜಡ್ಜಸ್ಗಳು ಆಯ್ಕೆ ಮಾಡ್ತಾರೆ ಯಾರು ಬಿಗ್ ಬಾಸ್ ಮನೆ ಒಳಗಿರಬೇಕು ಅಂತ. ಅದರಲ್ಲಿ ಅವರ ಇವರ ಯಾರಿರ್ಬೋದು ಅನ್ನುವಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಚಂದನ್ ಶೆಟ್ಟಿ, ಹಾಗೇನೆ ಅದಕ್ಕೆ ಸಂಗೀತ, ಹಾಗೆಯೇ ವಿನಯ್, ಇವರೆಲ್ಲರೂ ಕೂಡ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇರ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಮಾಸ್ ಆಗಿ ಎಂಟ್ರಿ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಕಿಚ್ಚ ಸುದೀಪ್ ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಕೆಲವೊಂದಷ್ಟು ಬದಲಾವಣೆಯನ್ನು ಅವರು ಹೇಳಿದಾರಂತೆ. ಯಾಕಂದರೆ ಕಳೆದ ಬಾರಿಯೇ ಬಿಗ್ ಬಾಸ್ ಇದೆ ಲಾಸ್ಟು, ಇನ್ಮೇಲೆ ಯಾವುದೇ ಎಪಿಸೋಡ್ ನಡೆಸ್ಕೊಡಲ್ಲ ಅಂತ ಹೇಳಿದರು. ಆಮೇಲೆ ಎಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿಗೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಫ್ಲಾಪ್ ಶೋ ಆಗಬಾರ್ದು, ಹಿಟ್ ಶೋ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಸುದೀಪ್ ಅವರು ಕೂಡ ಕೆಲವೊಂದು ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಸಾಮಾನ್ಯರು ಸೆಲೆಬ್ರಿಟಿಗಳು ಇಬ್ರು ಇರೋದ್ರಿಂದ ಸಹಜವಾಗಿ ಈ ಬಾರಿ ಸೂಪರ್ ಡೂಪರ್ ಹಿಟ್ ಹಾಕೋದ್ರಲ್ಲಿ ಡೌಟೇ ಇಲ್ಲ, ಅನುಮಾನವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಾರಿ ಯಾರೆಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಅಥವಾ ಕಾಂಟ್ರವರ್ಸಿ ಮಾಡಿರೋರೇ ಒಳಗೆ ಹೋಗ್ತಾರೆ, ಬಿಗ್ ಬಾಸ್ ಯಾವ ಪ್ರಮಾಣದಲ್ಲಿ ಹಿಟ್ ಆಗತ್ತೆ, ಇದು ಕೂಡ ಸೂಪರ್ ಸಕ್ಸಸ್ ಕಾಣುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.